ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ, ಎಲ್ಲ ಮಾತಾಡ ಬಾಯಿನಾಗ ವಾಂತಿ ಆಕತ್ತ. ಏನು ನೋಡ್ಬಿಟ್ರೆ ಕೆಲವರು ಮಾತುಗಳು ಅದು ಏನು ಇದ್ದು ಸರಿದ್ದ ಮಾತಾಡ್ತಾರೋ, ರಾತ್ರಿ ಹೊತ್ತು ಮಾಡ್ತಾರೋ ಗೊತ್ತಿಲ್ಲಪ್ಪ. ಏನ್ ಕ್ರಾಂತಿ ಅಂದ್ರೆ ಅಂತ ಭೂಕಂಪ ಆಕತಿ, ಏನೋ ಪ್ರಳಯ ಆಕತಿ, ಯುದ್ಧ ಆಕತಿ, ಏನಂತ ರಾಜಕೀಯ ದೇಶದಾಗ ಕ್ರಾಂತಿ ಆಗತ್ತ. ಗಾಂಧೀಜಿ ಕಾಲ ಬಿಟ್ಬಿಟ್ಟು ಸ್ವತಂತ್ರ ಬಿಟ್ರೆ ಯಾವಾಗ ಕ್ರಾಂತಿ ಆಗತ್ತ? ಹೇಳಿದ್ದೇನಪ್ಪ ಸಿಎಂ ಬದಲಾವಣೆ ಅಂತ ಯಾರು ಹೇಳ್ಬೇಕು? ಒಂದು 100 ಜನ ಸೇರ್ಕೊಂಡು ಎಮ್ ಎಲ್ ಹೇಳ್ಬೇಕು. ಅದು ಬಾಯಿ ಬಂದರೆ ಅವನು ಹೇಳೋದು, ಇವನು ಏನು. ಈಗ ಇದು ಮೀಡಿಯಾ, ನಾನು ಏನೇ ಮಾತಾಡಿದ್ರೆ ಈ ವಿಷಯ ಇರುತ್ತೆ, ಹಂಗ ಅದ್ರ ಬಗ್ಗೆ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಅದ್ರ ಬಗ್ಗೆ ಏನು ಕೇಳಬೇಡಪ್ಪ. ಏನೇ ಕೇಳಿ ಡಿ ಕೆ ಶಿವಕುಮಾರ್ ಕೇಳ್ರಿ, ಸಿದ್ದರಾಮಯ್ಯ ಕೇಳ್ರಿ, ಹೈಕಮಾಂಡ್ ಕೇಳ್ಕಡಿ. ನಮಸ್ಕಾರ, ಅಧ್ಯಕ್ಷ ಭಾಷೆ. ಯಾಕೆ ಬೇಕೇ ನನಗೆ ಅವೆಲ್ಲ? ನಮ್ಮ ಹಾಸಿಗಿದ್ದಷ್ಟು ಕಾಚಿ ಹಾಚ್ಬೇಕು. ಸುಮ್ಮನೆ ನನಗೆ ಕೆರ್ಕಂಡ್ ಗಾಯ ಮಾಡಕ್ಕೆ ಅಭ್ಯಾಸ ಇಲ್ಲ. ನನಗೆ ಪಕ್ಷ ಸಚಿವರು ಲೆಟರ್ ಕೊಟ್ಟರು ಸಿಎಂ ಅವರು. ಏನು ಮಾಡಲಿ ಮರೆ, ನಾನು ನೋಡಿಲ್ಲಪ್ಪ. ನೀವು ಹೇಳ್ತೀರಿ ಏನು ಲೆಟರ್ ಕೊಟ್ಟರೆ? ಯಾರು ಅಪ್ಪ ಕೊಟ್ಟರೆ ಅವ್ರ ಅಪ್ಪನಾಗ ಮಾಡ್ತಾನೆ, ಕೊಡೋದು ಅನ್ಕೊಂಡು ಹೆಂಗೆ ಸೇವೆ ಮಾಡ್ತಾನೆ ಹಂಗೆ ಸೇವೆ ಮಾಡ್ತಾನೆ. ಆಶಾವಾದಿ ಅಲ್ಲ, ಆಶೆ ಎಲ್ಲರಿಗೂ ಇರುತ್ತೆ. ಇವು ತಮ್ಮ ಅಣ್ಣ ಹೇಳ್ತಂಗೆ ನನ್ನ ನಮ್ಮದಾಗೆ ಇವರ ಪ್ರಯತ್ನ ಮಾಡಿದರೆ ಸಿಗತಕ್ಕಂಥ ಹುದ್ದೆಗಳಲ್ಲ. ಅವೇನು ಇಷ್ಟಿಲ್ಲ. ಹಿಂದೆ ವಿಶ್ವಂ ಕೃಷ್ಣ ಕಾಲ 99 ಇಸ್ವಿಗೆ 54 ಜನ ಮಂತ್ರಿಗಳಿದ್ರು. ಅವಾಗ ಯಾವುದು ನಿಬಂಧಿತ ಜಿಲ್ಲೆಗೆ ಅಲ್ಲೆಟ್ಟು 3 ಜನ ಇದ್ದರು. ಈಗ ಪಾರ್ಲಿಮೆಂಟ್ನ ಅಮೆಂಡ್ಮೆಂಟ್ ಆಗಿ 34 ಜನ ಮೀರಂಗಿಲ್ಲ ಅಂದಾಗೆ ಇರೋ 32 ತಾಲೂಕು ಜಿಲ್ಲೆ ನೋಡ್ಕೋಬೇಕು, 118 ಜಾತಿ ನೋಡ್ಕೋಬೇಕು, ಪರಿಸ್ಥಿತಿ ನೋಡ್ಕೋಬೇಕು. ಹಂಗೆ ಬರಪ್ಪ ಯಾರ ಹತ್ರ ಕೆಲಸ ಮಾಡ್ಕೊಂಡು ಬರ್ರ ಬರಲಿ ತಮ್ಮ. ಮದುವೆ ಆಯ್ಕೆ ಅಂತ ಕೇಳಿ ಹ್ಞೂ ಅಂತಾನ. ಮತ್ತೆ ಅಪ್ಪ ನಮ್ಗೆ ಯಾವ ಗೊತ್ತಿಲ್ಲ ನೋಡಿ. ನಮ್ಗೆ ಅದ್ಯಾವ್ದು ಗೊತ್ತಿಲ್ಲದ ವಿಷಯಗಳು ನಾವು ಹೇಳಕ್ ಗೊತ್ತಿಲ್ಲ. ಜನ ಹೇಳಿದ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತ ಮರ್ಯ? ನೀವು ಟಿವಿಯಾಗ ಹೇಳ್ತೀರಿ, ಆ ಪೇಪರ್ನೇ ಬರೀತಾರೆ, ಗೊತ್ತಿಲ್ಲ. ನನಗಿಂತ ಹಿರಿಯ ಬರೋ ಮರ್ಯ. 18 kg ಸಿಕ್ಕತ್ತೀಗ, ಇನ್ನೂ 5 kg ಅಂತಲ್ಲ. ಮತ್ ಮುಂದಿನ ಕತೆ ಹೆಂಗದು? ಅದು 5 ಚಿಂತೆ ಮಾಡಕೋಬೇಡ. ನೀವು ಅಷ್ಟು ಕೊಟ್ಟ ಬಂಗಾರನ ಅಷ್ಟು ಬಾಯ್ಬಿಟ್ಟು ಹೇಳಕ್ ಬರಲ್ಲ. ಇವೆಲ್ಲ